ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಸೌ ರ್ಯಾಂಡಮ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಮೊಳಕೆ ಕಟ್ಟಿರೋ ಕಾಳು, ಕೀರೆ ಸೊಪ್ಪು ಹಾಕಿ ಉಪ್ಸಾರು ಮಾಡ್ತಿದ್ದೀನಿ. ಉಪ್ಸಾರು ಜೊತೆಗೆ ಉಪ್ಸಾರು ಖಾರ ಕೂಡ ಮಾಡ್ತಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಉಪ್ಸಾರು ಖಾರ, ಉಪ್ಸಾರು ಪಲ್ಯ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ತಿಂದರೆ ಇನ್ನೊಂದ್ಸಲ ತಿನ್ನಬೇಕಂತ ಅನ್ನಿಸ್ತಾ ಇರುತ್ತೆ. ನೋಡಿ, ಮಾಡ್ಕೊಳ್ಳಿ. ಫಸ್ಟು ನಾನಿಲ್ಲಿ ಒಂದು ಕುಕ್ಕರ್ಗೆ 1 ಸ್ಪೂನ್ ಎಣ್ಣೆ ಹಾಕಿ ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಮೊಳಕೆ ಕಟ್ಟಿರೋ ಕಾಳುಗಳನ್ನ ಹಾಕೋತಾ ಇದ್ದೀನಿ. 1 ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು 3ರಿಂದ 4 ಟೈಪ್ ಆಫ್ ಕಾಳುಗಳನ್ನ ತೊಗೊಂಡಿದ್ದೀನಿ. ಮೊಳಕೆ ಕಟ್ಕೊಂಡು ಅದನ್ನು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಆಮೇಲೆ ಇದಕ್ಕೆ 1 ಗ್ಲಾಸ್ ನೀರು ಹಾಕಬೇಕು. ಒಂದು ಗ್ಲಾಸ್ ನೀರು ಹಾಕೊಂಡ್ಮೇಲೆ ಅದನ್ನು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು 2 ಟೊಮೊಟೊ ಹಾಕ್ತಾಯಿದ್ದೀನಿ. 2 ಟೊಮೆಟೊನ ತೊಳೆದು ಹಾಕ್ತಿದ್ದೀನಿ. ಕಟ್ ಮಾಡ್ಕೊತಾ ಇಲ್ಲ, ಇದನ್ನು ಹಾಗೆ ಫುಲ್ ಹಾಕ್ತಿದ್ದೀನಿ. ಹಾಕ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು. ಈಗ ಹಾಕ್ಕೊಂಡ್ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1-2 ವಿಷಿಲ್ ಆಗೋ ತನಕ ವೆಯ್ಟ್ ಮಾಡಿ. 2 ವಿಷಿಲ್ ಆದಮೇಲೆ ಓಪನ್ ಮಾಡಿ. ಅದೇ ವಿಷಿಲ್ ಹಿಡೀಲಿ. ಸೊ ಅದ್ರ ಎಲ್ಲ ಬೆಂದಿರುತ್ತೆ. ಈ ಥರ ಟೊಮ್ಯಾಟೊ ಸಿಪ್ಪೆ ಎಲ್ಲ ಬಿಟ್ಕೊಂಡಿದೆ. ಕಾಳು ಕೂಡ ಬೆಂದಿದೆ, ಮೊಳಕೆ ಕಾಳೆಲ್ಲ. ಈಗ ನಾವು ಇದಕ್ಕೆ ಕೀರೆ ಸೊಪ್ಪನ್ನ ಹಾಕ್ಕೋಬೇಕು. ನಾನು ಇದನ್ನು ಕೀರೆ ಸೊಪ್ಪೆಲ್ಲ ಬಿಡಿಸಿ ತೊಳೆದಿಟ್ಕೊಂಡಿದ್ದೆ. ಅದನ್ನು ಈ ಥರ ಹಾಕ್ತಾಯಿದ್ದೀನಿ. ಕೀರೆ ಸೊಪ್ಪನ್ನೆಲ್ಲ ಕುಕ್ಕರ್ ಒಳಗಡೆ ಹಾಕಿ 10 ನಿಮಿಷ ಬೇಯಕ್ಕೆ ಬಿಡಿ. 10 ನಿಮಿಷ ಬೆಂದಾದಮೇಲೆ ಈ ಥರ ಆಗಿದೆ ನೋಡಿ. ಸೊಪ್ಪೆಲ್ಲ ಬೆಂದಿದೆ. ಈಗ ಇದನ್ನು ನಾವು ಸೋಸ್ಕೋಬೇಕಾಗುತ್ತೆ. ಈ ಥರ ಈಗ ಮಾಡೋದ್ರಿಂದ ಸೊಪ್ಪು ಕಾಳು ಎಲ್ಲ ಒಂದು ಕಡೆ ಬಂದು ಬೆಂದಿರೋ ನೀರು ಒಂದು ಕಡೆ ಬಂದಿರುತ್ತೆ. ಇದರಿಂದ 2 ಟೊಮೆಟೊ ಬೇಯಕ್ಕೆ ಹಾಕಿದ್ವಲ್ಲ, ಅದನ್ನು ಸಪ್ರೇಟಾಗಿ ತೊಗೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಅದು ಬೆಂದಿರುತ್ತಲ್ಲ, ಅದ್ರ ನೀರು ಒಳಗಡೆಗೆ ಈ ಟೊಮ್ಯಾಟೊ ಸ್ಮ್ಯಾಶ್ ಮಾಡಿರೋದ ಹಾಕಿ. ಈಗ ಇದು ಉಪ್ಸಾರು ರೆಡಿ ಇದೆ. ನೆಕ್ಸ್ಟು ಬೇಯಿಸಿಟ್ಕೊಂಡಿರೋ ಸೊಪ್ಪನ್ನ ಪಲ್ಯ ಮಾಡೋಣ. ಈಗ ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಸ್ವಲ್ಪ, ಜೀರಿಗೆ ಸ್ವಲ್ಪ ಹಾಕಿ ಚಿಟಪಟ ಅನ್ನೋ ತನಕ ಎಣ್ಣೆಲಿ ಬಿಟ್ಟು ಅದಕ್ಕೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ತಿದ್ದೀನಿ. ಅದಕ್ಕೆ 2 ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ತಿದ್ದೀನಿ. ಇದನ್ನು 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿಗೆಲ್ಲ ಉಪ್ಪು ಹಿಡೀಲಿ ಅಂತ ಸ್ವಲ್ಪ ಹಾಕ್ಕೊತೀನಿ ಇಲ್ಲಿ. ಸೊ ಈರುಳ್ಳಿನೂ ಟೇಸ್ಟಾಗಿ ಬರುತ್ತೆ ಪಲ್ಯದಲ್ಲಿ, ಇಲ್ಲಾಂದರೆ ಸ್ವಲ್ಪ ಸಪ್ಪೆ ಅನಿಸುತ್ತೆ. ಅದಕ್ಕೆ ಇವಾಗ ಬೇಯಿಸಿರೋ ಸೊಪ್ಪು ಮತ್ತು ಕಾಳು ಎಲ್ಲನೂ ಹಾಕಿ 1 ರೌಂಡ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ತೆಂಗಿನಕಾಯಿ ಪುಡಿ ಹಾಕ್ತಿದ್ದೀನಿ. ತೆಂಗಿನಕಾಯಿ ಪುಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಈಗ ಪಲ್ಯ ರೆಡಿ ಇದೆ. ನೋಡಿ, ಈ ಥರ ಇದೆ ಪಲ್ಯ. ನೋಡ್ತಿದ್ರೆ ತಿನ್ನಬೇಕು ಅನಿಸುತ್ತಲ್ಲ. ಇದ್ರ ಜೊತೆ ಉಪ್ಸಾರು ಖಾರ, ಒಂದು ಸ್ವಲ್ಪ ನಿಂಬೆಹಣ್ಣು ಆಮೇಲೆ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಟೇಸ್ಟ್. ಈ ಉಪ್ಸಾರು ಖಾರದ ರೆಸಿಪಿ ಯಾರಿಗಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.